ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಸ್ಕ್ಯಾನಿಂಗ್ ಇದೆ, ಹಾಗೆಯೇ ಡಾಕ್ಟರ್ ವಿಸಿಟ್ ಕೂಡ ಇದೆ ಅಂತ. ಹಾಗಾಗಿ ಇವತ್ತು ಫಸ್ಟು ಮಾರ್ನಿಂಗ್ ನಾವು ಬ್ಲಡ್ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಮನೆ ನಿಯರೇ ಇದೆ, ಹಾಗಾಗಿ ನಮಗೆ ಸ್ವಲ್ಪ ಬೇಗನೆ ಹೋದ್ವಿ. ಯಶು ಆಲ್ರೆಡಿ ಹೋಗಿ ಬಿಲ್ ಹಾಕ್ಸಿ ಬಂದಿದ್ದರು. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಅಪಾಯಿಂಟ್ಮೆಂಟ್ ನಮ್ಮದು ನಂಬರ್ ಬರೆಸಿ ಕೂಡ ಬಂದಿದ್ದರು. ಅಲ್ಲಿಂದ ನನಗೆ ರೆಡಿ ಆಗೋಕ್ಕೆ ಹೇಳಿದ್ರು. ನಾನು ಹೇಳಿದೆ ಖಾಲಿ ಹೊಟ್ಟೆಲಿ ಇರಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಕೇಳಿ ಇಷ್ಟೊತ್ತಿಗೆ ತಗೋತಾರಾ ಅಂತ. ಯಾಕಂದರೆ ತುಂಬ ಜನ ಇರ್ತಾರಲ್ವ ಖಾಲಿ ಹೊಟ್ಟೆಲಿ ಬ್ಲಡ್ ಡ್ರಾ ಮಾಡೋರು. ಹಾಗಾಗಿ ಬೆಳಿಗ್ಗೆಯಿಂದನೇ ಶುರು ಮಾಡಿಬಿಟ್ಟಿರ್ತಾರೆ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ನಾವು ಹೋದಾಗ ಸುಮಾರು 6:30 ಆಗಿತ್ತು ಅನಿಸುತ್ತೆ. 6:30 ಆಗಿತ್ತು. ಹೊರಟಾಗ 6:50ಗೇನೋ ನಾವು ಬ್ಲಡ್ಡನ್ನು ಕೊಟ್ವಿ. ಆಮೇಲೆ 8:50ಗೆ ನಮ್ಮನ್ನ ಬರೋಕ್ಕೆ ಹೇಳಿದರು. 2 ಅವರ್ಸ್ ಆದಮೇಲೆ ಮತ್ತೆ ಬ್ಲಡ್ ಹಾಗೇ ಯೂರಿನ್ ತೊಗೊಳ್ತೀವಿ ಅಂತ ಹೇಳಿದರು. ಅಲ್ಲಿವರೆಗೂ ಖಾಲಿ ಹೋಟೆಲ್ ಇರಬೇಕಿತ್ತು. ಬಟ್ ಇಲ್ಲೇನಂದರೆ ಗ್ಲೂಕೋಸ್ ಪೌಡರ್ ಗೊತ್ತಿರುತ್ತೆ ಕೆಲವರಿಗೆ, ಎಕ್ಸ್ಪೀರಿಯೆನ್ಸ್ ಇರೋರಿಗೆ. ಗ್ಲೂಕೋಸ್ ಪೌಡರ್ದು ಒಂದು ಪ್ಯಾಕೆಟೆಲ್ಲ ಹಾಕಿ ನೀರಲ್ಲಿ ಹಾಕಿ ಕುಡಿಸಿ, ಅಯ್ಯಪ್ಪ ಅದಂತೂ ನನಗೆ ಇದು 2ನೇ ಸಲ ಆಗ್ತಿರೋದು. ಫಸ್ಟ್ ಪ್ರೆಗ್ನೆನ್ಸಿಲೂ ಇದೇ ಥರ ಮಾಡಿದರು. ಶುಗರ್ ಟೆಸ್ಟಿಗೇನೋ ಆ ಥರ ಮಾಡ್ತಾರೆ, ಶುಗರ್ ಚೆಕಪ್ ಮಾಡೋದಕ್ಕೆ ಅಂತ. ಸೊ ಇಲ್ಲಿ ಬ್ಲಡ್ ತೊಗೊಂಡ್ರು. ಬಟ್ ಇವರು ಅಷ್ಟೊಂದೇನು ನೋವಂತ ಅನ್ನಿಸ್ಲಿಲ್ಲ. ಇವ್ರು ತೊಗೊಂಡಿದ್ದು ಒಂದೊಂದು ತುಂಬ ಪೇಯ್ನ್ ಬಂದುಬಿಡುತ್ತೆ, ಆ ನರ ಎಲ್ಲ ತುಂಬ ಎಳ್ದಂಗೆ ಆಗಿಬಿಡುತ್ತೆ ಒಂದೊಂದು ಕಡೆ. ಸೊ ಇವರು ಚೆನ್ನಾಗಿ ಅದನ್ನ ತೆಗೆದ್ರು. ಜಾಸ್ತಿ ನೋವು ಅನ್ನಿಸ್ಲಿಲ್ಲ. ನಾನು ತಿರುಗಿ ಬೇರೆ ನೋಡ್ತಾ ಇದ್ದೀನಿ, ಏನು ಇಷ್ಟು ಚೆನ್ನಾಗಿ ತೆಗಿತಿದ್ದಾರೆ ಅಂತ. ಇಲ್ಲಿ ಬ್ಲಡ್ ಕೊಟ್ಬಿಟ್ಟು ಮತ್ತು ಯೂರಿನ್ ಸ್ಯಾಂಪಲ್ಲು ಕೂಡ ಕೊಟ್ಬಿಟ್ಟು ಆಮೇಲೆ ಅಲ್ಲೇ ಗ್ಲೂಕೋಸ್ ಪೌಡರ್ ಕೊಟ್ಟರು. ನೀರಲ್ಲಿ ಹಾಕ್ಕೊಂಡು ಕುಡೀರಿ, ನೀವು ಎಷ್ಟು ನೀರಲ್ಲಿ ಹಾಕ್ಕೊಳ್ತೀರಾ ಅಷ್ಟು ನೀರು ತಗೊಳ್ಳಿ ಅಂತ ಅಂದರು. ನಾವು ಇದರಲ್ಲಿ 1 ಕಪ್ ತೊಗೊಂಡ್ವಿ. ನನಗೆ ಅಯ್ಯಪ್ಪ ಸಾಕಾಯಿತು ಅದನ್ನು ಕುಡಿಯೋಷ್ಟರಲ್ಲಿ. ಯಾಕಂದರೆ ತುಂಬ ಸ್ವೀಟ್ ಇರುತ್ತಲ್ಲ, ಅದನ್ನು ಒಟ್ಟಿಗೆ ಕುಡಿಯೋದಕ್ಕೂ ಆಗಲ್ಲ. ನಾವೇನಾದರೂ ಹುಷಾರಿಲ್ಲ ಅಂದರೆ ಒಂದು ಸ್ಪೂನೋ 2 ಸ್ಪೂನೋ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿತಿದ್ವಿ ಆವಾಗ. ಇವಾಗಂತೂ ಇತ್ತೀಚೆಗೆ ಕುಡ್ದೇ ಇರಲಿಲ್ಲ. ಹಾಕ್ಕೊಟ್ರು. ನನಗಂತೂ ಯಪ್ಪ ಸಾಕಾಯ್ತು ಇದನ್ನು ಕುಡಿಯೋಷ್ಟರಲ್ಲಿ. ನಾನು ಬೇಗ ಬಂದಿದ್ದ ಉದ್ದೇಶ ಏನಂದರೆ ಬೇಗ ತಿಂಡಿ ತಿನ್ಬೋದಲ್ಲ ಆಮೇಲೆ ಅಂತ, 2 ಅವರ್ಸ್ ಆದಮೇಲೆ ತಿನ್ಬೋದು ಅಂತ. ಸೊ ಇಲ್ಲಿ ಬಂದ್ವಿ. ಇವರು ಅಂದರೆ ಸ್ಯಾಂಪಲೆಲ್ಲ ಕೊಟ್ಬಿಟ್ಟು ನಾವು ತಿನ್ಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಅವರು 2 ಅವರ್ಸ್ ಆದಮೇಲೆ ತಿನ್ನಬೇಕು ಅಂತ ಅಂದರು. ಅಲ್ಲಿವರೆಗೂ ಏನು ತಿನ್ನೋಂಗಿಲ್ಲ, ಏನು ಕುಡಿಯೋಂಗಿಲ್ಲ, ಬೇಕಿದ್ದರೆ ಸ್ವಲ್ಪ ನೀರು ಕುಡೀರಿ ಅಂತ ಹೇಳಿದ್ರು. ನನಗೆ ಇದೇ ಒಂಥರ ಆಗ್ತಿತ್ತು, ನೀರು ಕುಡಿದ್ರೆ ಇನ್ನೆಲ್ಲಿ ವಾಮಿಟ್ ಆಗುತ್ತೋ ಅಂಥೇಳಿ ನಾನು ನೀರು ಏನೂ ಕುಡಿಲಿಲ್ಲ. ಜಸ್ಟ್ ಹಾಗೇ ಇದ್ದೆ. ತುಂಬ ಸುಸ್ತಾಗ್ತಿತ್ತು. ಮನೆಗೆ ಬಂದ್ವಿ ಅಷ್ಟರಲ್ಲಿ. ಸೊ ಮನೆಗೆ ಬಂದು 2 ಅವರ್ಸ್ ಆದಮೇಲೆ ಮತ್ತೆ ನಾವು ವಾಪಸ್ ಅಲ್ಲಿಗೆ ಹೋಗಿದ್ವಿ. ಈಗ ಯಶು ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇಲ್ಲೊಂದು ಮನೆ ಹತ್ರ ಒಂದು ಚಿಟ್ಟೆ ಬಂದು ಕೂತಿತ್ತು. ಚೆನ್ನಾಗಿತ್ತು, ಅದು ಮುಟ್ಟಿದ್ರೂ ಹಾಗೆ ಕೂತಿತ್ತು. ಅದನ್ನ ಹಾಗೆ ಒಂದು ವಿಡಿಯೋ ತಗೊಂಡೆ. ಇದಾದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡಬೇಕಿತ್ತು. ಯಾಕಂದರೆ ಇಲ್ಲಿಂದ ನಾವು ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಸ್ಯಾಂಪಲೆಲ್ಲ ಕೊಟ್ಬಿಟ್ಟು ನಾವು ತಿಂಡಿ ತಿನ್ನೋದಕ್ಕೆಲ್ಲ ಹೊರಗಡೆ ಹೋಗೋದಕ್ಕೆ ಹಿಂಸೆ ಆಗುತ್ತೆ. ಯಾಕಂದರೆ ಲೇಡಿಶಾ ಇರ್ತಾಳೆ, ಅವಳು ಸರಿಯಾಗಿ ತಿನ್ನಲ್ಲ ಅಲ್ಲಿ ಅಂದರೆ. ಹಾಗಾಗಿ ಮನೇಲೇ ಮಾಡ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಈಸಿಯಾಗಿ ಹಾಕೋದೇನು ಚಿತ್ರಾನ್ನ, ಬೇಗ 1-2 ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಂಡ್ರೆ ಆಗೋಗುತ್ತೆ ಅಂಥೇಳಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅನ್ನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನಾವು ಪಾತ್ರೆಯಲ್ಲೇ ಅನ್ನ ಮಾಡೋದು. ನನ್ನ ಹಸ್ಬೆಂಡು ಕುಕ್ಕರಲ್ಲಿ ಮಾಡಿದ್ರೆ ತಿನ್ನಲ್ಲ, ಬಟ್ ನಾನೇನಿಲ್ಲ ಎಲ್ಲದರಲ್ಲೂ ತಿಂತಾಯಿರ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಂಗೆ ತುಂಬಾ ಸುಸ್ತಾಗ್ತಿದೆ. ಅದು ಗ್ಲೂಕೋಸ್ ಪೌಡ್ರು ಒಂದು ಬಾಟ್ಲು, ಒಂದು ಪ್ಯಾಕೆಟ್ ಫುಲ್ ಕುಡಿದೆ ಅಲ್ವಾ, ಫುಲ್ಲು ಒಂಥರ ವಾಮಿಟ್ ಬರೋಂಗಾಗ್ತಿದೆ. ಏನೋ ವಾಮಿಟ್ ಎಲ್ಲ ಮಾಡಿಬಿಟ್ರೆ ಮತ್ತೆ ಕುಡಿಸ್ತಾರೆ, ಅದಕ್ಕೆ ಸ್ವಲ್ಪ ತಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಅದು ಕುಡ್ದಿರೋದಕ್ಕೋ ಏನೋ ಗೊತ್ತಿಲ್ಲ, ಒಂಥರ ಆಗ್ತಾನೆ ಇಲ್ಲ. ಇಲ್ಲೇ ಏನೋ ನಿಂತಂಗೆ ಫೀಲ್ ಆಗ್ತಿದೆ. ಸೊ ಏನು ಮಾಡೋದು, ಅದಕ್ಕೆ ಹಿಂಗೆ ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊಂಡು ಮೈಂಡ್ ಡೈವರ್ಟ್ ಮಾಡ್ತಾಯಿದ್ದೀನಿ. ಹಂಗೂ ತೀರಾ ಸುಸ್ತಾಗ್ತಿದೆ. ಇನ್ನು 2 ಅವರ್ಸ್ ಬಿಟ್ಟು ನಾವು ಮತ್ತೆ ಬ್ಲಡ್ ಕೊಡಬೇಕಂತೆ. ಎಷ್ಟು ಸಲ ಹಿಡಿತಾರೋ ಗೊತ್ತಿಲ್ಲ. ಇಲ್ಲೊಂದ್ಸಲ ಚುಚ್ಚೋದ್ರಿಗೆ ಮತ್ತೆ ಇನ್ನೊಂದ್ಸಲ ಚುಚ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದೊಂದು ಜರ್ನಿ ಮುಗಿಸಿದ್ರೆ ಆಮೇಲೆ ಆರಾಮಾಗಿರ್ಬೋದು. ನೋಡೋಣ ಹೆಂಗಾಗುತ್ತೆ. ನಾವು ಗ್ಲೂಕೋಸ್ ಪುಡಿ ಹಾಕ್ಕೊಂಡು ಕುಡಿಯೋದೇನಕ್ಕೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಅಂತಲ್ವ. ಬಟ್ ನನಗೆ ಉಲ್ಟಾನೇ ಆಗ್ತಿತ್ತು, ತುಂಬ ಸುಸ್ತಾಗ್ತಾಯಿತ್ತು ಅದನ್ನು ಕುಡಿದ್ಬಿಟ್ಟು. ಆಮೇಲೆ ತುಂಬ ಸ್ವೀಟ್ ಅಂತ ಅನ್ನಿಸ್ತು ನನಗೆ. ಎಷ್ಟೊತ್ತಿಗೆ ಏನಾದರೂ ಖಾರವಾಗಿರೋದು ಬಾಯಿಗೆ ಹಾಕ್ಕೊಳ್ಳಿ ಅಂತ ಅನ್ನಿಸ್ತಾಯಿತ್ತು.
ಅಷ್ಟರಲ್ಲಿ ರೈಸ್ ಎಲ್ಲ ಆಯಿತು, ಅದನ್ನು ಬಸಿತಾ ಇದ್ದೀನಿ ಗಂಜಿನ. ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡಿದ್ದೀನಿ, ಒಗ್ಗರಣೆಗೆ ಹಾಕೊಬೇಕು. ಅಷ್ಟರಲ್ಲಿ ಪಾಪು ಕೂಡ ಎದ್ದು ಬಂದಳು. ಅವಳು ಬೇಗನೆ ಎದ್ಲು. ಇವತ್ತು ಎಬ್ಬಿಸಿದ್ವಿ ಯಶು ನಾನು ಇಬ್ಬರೂ. ಹಿಂದಿನ ದಿನವೇ ಸ್ನಾನ ಎಲ್ಲ ಮಾಡಿಸಿದ್ದೆ ಅವಳಿಗೆ, ಯಾಕಂದರೆ ಇವತ್ತು ಸ್ನಾನ ಮಾಡಿಸ್ಕೊಂಡು ಕೂತ್ರೆ ಟೈಮ್ ಆಗುತ್ತೆ, ಹಾಗೆ ಕಳಿಸ್ಬಿಡೋಣ ಅಂಥೇಳಿ ಹಿಂದಿನ ದಿನ ನೈಟೇ ಮಾಡಿಸಿದ್ದೆ. ಸೊ ಅವಳು ಸ್ಕೂಲ್ಗೆ ಹೋಗ್ಬೇಕಂತ ಹೇಳಿದ್ವಿ, ಬಟ್ ಸ್ಕೂಲ್ ಕಡೆಯಿಂದ 12ಗೆ ಬಿಟ್ಬಿಡ್ತೀವಿ ಮನೆಗೆ ಅಂತ ಹೇಳಿದ್ರು. ಸೊ 12ಗೆ ಅಂದರೆ ನಾವು ಮತ್ತೆ ಕರ್ಕೊಂಬರೋದಕ್ಕೆಲ್ಲ ಹೋಗಬೇಕಾಗತ್ತೆ ಅಂತ ಹೇಳಿ ನಾನು ಸ್ಕೂಲಿಗೆ ಕಳಿಸ್ಲೇ ಇಲ್ಲ, ಬಿಡಿ ಬೇಡ ಅಂದ್ಕೊಂಡು ಜಸ್ಟ್ ನಮ್ಮ ಜೊತೆನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಾಗೆ ಇಲ್ಲಿ ಚಿತ್ರಾನ್ನದ ಹುಳಿ ಕೂಡ ರೆಡಿ ಮಾಡಿದೆ, ಅದನ್ನು ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿತ್ತು, ಮನೇಲೆ 8:50 ಆಗೋಯ್ತು. ಅಲ್ಲಿ ಹೋದರೆ ಅವರು ರೇಗಾಡುತ್ತಿದ್ದಾರೆ, ಅಂದರೆ ತುಂಬ ಹಾರ್ಷಾಗಿ ಏನು ಮಾತಾಡಲಿಲ್ಲ. ಅಯ್ಯೋ ಇದೇನಪ್ಪ ಬೇಗ ಬನ್ನಿ ಅಂದರೆ ಇಷ್ಟು ಲೇಟಾಗಿ ಬಂದಿದ್ದೀರಾ ಅಂತಿದ್ರು. ಅಷ್ಟರಲ್ಲಿ ಮನೆಯಲ್ಲೇ ಟೈಮ್ ಆಗಿತ್ತಲ್ವ, ಇಲ್ಲಿ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಅಷ್ಟೊತ್ತಿಗೆ ಕೊಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಅವರು ಕೂಡ ಹೇಳಲಿಲ್ಲ ಬೇಗನೆ ಬನ್ನಿ ಅಂತ. 8:50ಕ್ಕೆ ಮತ್ತೆ ಬ್ಲಡ್ ತಗೋತೀವಿ ಅಂತ ಹೇಳಿದ್ರು. ಸೊ ನಾವು ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಹೋದ್ರಾಯ್ತು ಅಂದ್ಕೊಂಡು ಹೋದ್ವಾ. ಅಂದರೆ ಮನೆ ನಿಯರ್ ಇದೆ ಅಲ್ವಾ, ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಸೊ ಹೋಗ್ಬಿಡೋಣ ಬೇಗ ಅಂತ. ಅಲ್ಲಿ ಹೋದರೆ ಅವರು ಇಷ್ಟು ಲೇಟಾಗಿ ಬಂದಿದ್ದೀರಾ ಅಂತ ಅಂತಿದ್ರು. ಲಿರಿಶಂಗೂ ಕೂಡ ರೆಡಿ ಮಾಡಿ ಕೂರಿಸಿದ್ದೀನಿ. ಅವಳಿಗೆ ತಿನ್ಸೋದಕ್ಕೆ ಆಗಲಿಲ್ಲ, ಅವಳು ತಿನ್ನಿಸ್ತಾ ಕೂತ್ರೆ ಮನೇಲಿ 8:50 ಅಲ್ಲ 10:50 ಆಗುತ್ತೆ ಬೇಕಿದ್ರೆ. ಹಾಗಾಗಿ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಂಡೆ. ಅಲ್ಲೇ ಹೋಗಿ ಇಬ್ಬರು ತಿಂದ್ರಾಯ್ತು ಅಂತ. ಯಶು ಮಾತ್ರ ಇಲ್ಲೇ ತಿಂದ್ಕೊಂಡ್ರು. ಅಷ್ಟರಲ್ಲಿ ಹಿಂಗೆ ರೆಡಿಯಾಗಿದ್ದೆ. ಇವಾಗ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿದ್ದೀನಲ್ವ, ನಾನು ಹಾಸ್ಪಿಟಲ್ಗೆಲ್ಲ ಹಿಂಗೆ ಜುಮ್ಕಿ ಇದೆಲ್ಲ ಹಾಕ್ಕೊಂಡು ಹೋಗಲ್ಲ, ಸಿಂಪಲ್ಲಾಗಿ ಹೆಂಗಿರ್ತೀನಿ ಹಂಗೆ ಹೋಗ್ತೀನಿ. ಬಟ್ ಇವತ್ತೇನೆಂದರೆ ಅಂಗನವಾಡೀಲಿ ಮತ್ತೆ ಸೀಮಂತ ಮಾಡ್ತೀವಿ ಬನ್ನಿ ಅಂದಿದ್ರು. ನನಗೆ ಎಷ್ಟೊಂದು ಅದೃಷ್ಟ ನೋಡಿ, ಇನ್ನೊಂದ್ಸಲ ಸೀಮಂತ ಮಾಡ್ತಿದ್ದಾರೆ ಅಂಗನವಾಡಿ ಕಡೆಯಿಂದ. ಸೊ ನಾನು ಅವ್ರಿಗೆ ಹೇಳಿದ್ದೆ ಬರೋಕ್ಕಾಗಲ್ಲ ಆಂಟಿ, ನಾವು ಹಾಸ್ಪಿಟಲ್ಗೆ ಹೋಗಬೇಕು, ಸ್ಕ್ಯಾನಿಂಗ್ ಇದೆ, ಅಲ್ಲಿಂದ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಸೊ ಅವರು ಇಲ್ಲಪ್ಪ ಯಾರೂ ಇಲ್ಲ, ಪ್ರೆಗ್ನೆನ್ಸು ನೀವೇ ಬರಬೇಕು ಅಂತ ಹೇಳಿ ಅವರು ಹಿಂಸೆ ಮಾಡಿದ್ರು. ಸ್ಯಾರಿ ವೇರ್ ಮಾಡೋದಕ್ಕೆ ಹೇಳಿದರು, ಬಟ್ ಹಾಕೊಳ್ಳೋದಕ್ಕೆ ಆಗಲಿಲ್ಲ. ನೋಡಿ ಹೂ ಬಿಡು, ಮುಟ್ಬಾರ್ದು ಆಗೈತೆ. ಅಲ್ಲಿ ಗೆಸ್ಟ್ ಎಲ್ಲ ಬಂದಿರ್ತಾರೆ, ಸ್ಯಾರಿನೇ ವೇರ್ ಮಾಡಿ ಅಂತ ಅಂದರು. ನಾನು ಮೊದಲೇ ಹೇಳಿದೆ ಆಂಟಿ ಸ್ಯಾರಿ ಹಾಕೊಂಬರಲ್ಲ ಈ ಸಲ, ನಂಗೆ ಆಗಲ್ಲ ಅಂತ. ಯಾಕಂದರೆ ನಮಗೆ ಅಷ್ಟೊಂದು ಇಡೀ ದಿನ ಪೂರ್ತಿ ಮೇಂಟೈನ್ ಮಾಡೋದಕ್ಕೆ ನನ್ನ ಕೈಲಂತೂ ಆಗಲ್ಲ, ಅದು ಈ ಟೈಮಲ್ಲಂತೂ ಇನ್ನೂ ಸಾಧ್ಯನೇ ಇಲ್ಲ. ಜೊತೆಗೆ ಇಲ್ಲಿ ಹಾಸ್ಪಿಟಲಲ್ಲಿ ಅಲ್ಲೆಲ್ಲ ಸ್ವಲ್ಪ ಸ್ಯಾರಿ ಹಾಕ್ಕೊಂಡ್ರೆ ಹಿಂಸೆ ಆಗುತ್ತೆ ಚೆಕಪ್ ಮಾಡಬೇಕಾದ್ರೆಲ್ಲ. ಹಾಗಾಗಿ ಆಂಟಿ ಡ್ರೆಸ್ ಹಾಕ್ಕೊಂಬರ್ತೀನಿ ಅಂತ ಅಂದೆ. ಅವರು ಓಕೆ ಬಿಡಪ್ಪ, ಇನ್ನೇನು ನಿಮಗೆ ಯಾಕೆ ತೊಂದರೆ ಅಂದ್ಬಿಟ್ಟು ಅವರು ಓಕೆ ಅಂದರು. ಸೊ ಇಲ್ಲಿ ಬ್ಲಡ್ ಕೊಟ್ಬಿಟ್ಟು ನಾವು ಮತ್ತೆ ಬಾಲ್ಭವನ್ ಹತ್ರ ಹೋದ್ವಿ. ಅಲ್ಲಿ ಒಂದು ಫೋನ್ ಮಾಡಿದ್ರು ಅವರು. ನಾವು ಇಲ್ಲೇ ತಿಂಡಿ ತಿಂದ್ಕೊಂಡು ಆಮೇಲೆ ಹೋದ್ವಿ. ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿಕೊಂಡು. ಇಲ್ಲಿ ಸ್ಕ್ಯಾನಿಂಗ್ ಎಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತಲ್ವ, ಹಾಗಾಗಿ ಹೋಗಿ ಬಂದುಬಿಡೋಣ ಅಂಥೇಳಿ ಹೋದ್ವಿ. ಅವರು ಪಾಪ ಕರೆಕ್ಟು ಟೈಮ್ಗೆ ಕಾಲ್ ಮಾಡಿದರು. ನಾವು ಹೋದ್ವಿ, ಜಾಸ್ತಿ ಹೊತ್ತು ವೆಯ್ಟು ಮಾಡಲಿಲ್ಲ, ಒಂದು 20 ನಿಮಿಷಕ್ಕೆಲ್ಲ ವಾಪಸ್ ಬಂದುಬಿಟ್ಟೆ. ಈಗ ತಿಂಡಿ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ಅಲ್ಲಿ ಬ್ಲಡ್ ಕೊಟ್ಟಾಯ್ತಲ್ವ, ನೆಕ್ಸ್ಟು ಸ್ಕ್ಯಾನಿಂಗ್ ಹತ್ರ ಹೋಗಿ ಹೇಳ್ಬಿಟ್ಟು ನಿಮಗೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ತಿಂಡಿ ತಿನ್ನೋದಕ್ಕೆ ಬಂದ್ವಿ. ಚಿತ್ರಾನ್ನ ಚೆನ್ನಾಗಿತ್ತು ಅವತ್ತು. ಹಾಗೇನೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು, ಅವ್ರ ಜೊತೆನೂ ಕೂತ್ಕೊಂಡು ಮಾತಾಡಿಕೊಂಡು ಅವ್ರಿಗೂ ಕೂಡ ಚಿತ್ರಾನ್ನ ಶೇರ್ ಮಾಡಿಬಿಟ್ಟು ನನಗೆ ಪಲಾವ್ ಹಾಕ್ಕೊಟ್ಟಿದ್ರು ಒಂದು ಸ್ವಲ್ಪ. ನನಗೆ ಅಷ್ಟು ಅಂದರೆ ಏನಾದರೂ ತಿನ್ನಪ್ಪ ಅಂತ ಕೇಳಿದ್ರು ಆಂಟಿ. ನನಗೆ ಬೇಡ ಅನ್ನೋದಕ್ಕೆ ಆಗ್ತಿಲ್ಲ, ಯಾಕಂದರೆ ನನಗೆ ಬೇರೆಯವ್ರು ಯಾರಾದರೂ ಮಾಡೋದು ಊಟ ಇಷ್ಟ ಆಗುತ್ತಲ್ವ ಈ ಟೈಮಲ್ಲಿ. ಸೊ ಹಾಗಾಗಿ ಅವ್ರಿಗೂ ಚಿತ್ರಾನ್ನ ಹಾಕ್ಕೊಟ್ಟಿದ್ದೆ ನನ್ನ ಫ್ರೆಂಡ್ಗೆ. ಆಮೇಲೆ ಅವರು ತಗೊಳಮ್ಮ ಅಂಥೇಳಿ ಹಾಕ್ಕೊಡೋಕೆ ಬಂದರು. ಒಂದು ಸ್ವಲ್ಪನೇ ಹಾಕಿಸಿ, ಒಂದು 2 ಸ್ಪೂನ್ ಅಷ್ಟೇ ಹಾಕ್ಕೊಂಡು ಟೇಸ್ಟ್ ನೋಡಿಬಿಟ್ಟೆ ಅಷ್ಟೇ. ಸೊ ಈಗ ಚಿತ್ರಾನ್ನ ತಿಂತಾಯಿದ್ದೀನಿ. ಲಿರಿಶಂಗೂ ಕೂಡ ತಿನ್ನಿಸೋಷ್ಟರಲ್ಲಿ ಸಾಕಾಯಿತು. ಮನೇಲಿದ್ದರೆ ಅವಳು ಫೋನ್ ನೋಡ್ತಿಲ್ಲ ಇವಾಗ, ಆದರೆ ಅಲ್ಲಿ ಫೋನ್ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಫೋನ್ ಇಸ್ಕೊಂಡೆಲ್ಲ ತಿಂತ ಕೂತಿರ್ಲು. ತಿಂಡಿ ತಿಂದಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಫ್ರೆಂಡ್ ಜೊತೆ ಮಾತಾಡಿಕೊಂಡು, ತುಂಬ ದಿನ ಆಗಿತ್ತು ಸಿಕ್ಕಿ ನಾವು. ಅವರು ಮೆಸೇಜ್ ಕಾಂಟ್ಯಾಕ್ಟಲ್ಲಿ ಅಂದರೆ ಕಾಲೆಲ್ಲ ಮಾಡಿ ಮಾತಾಡ್ತಿರ್ಲಿಲ್ಲ, ಜಸ್ಟ್ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ಥರ ಮೆಸೇಜಸ್ ಎಲ್ಲ ಕಳಿಸ್ತಿದ್ರು. ಸೊ ಇವತ್ತು ಸಿಕ್ಕಿದ್ರು ಸುಮಾರು ದಿನ ಆದಮೇಲೆ. ಇದು ಅವ್ರ ಮಗ, ಇವನು ನನ್ನ ವೀವರ್ ಅಂತೆ ನೋಡಿ. ಅವ್ರ ಅಮ್ಮ ಸಬ್ಸ್ಕ್ರೈಬರು ಪ್ಲಸ್ ವೀವರು, ಇವನು ಬರೀ ವೀವರು. ನಿನ್ನ ಫ್ರೆಂಡ್ ವೀಡಿಯೋ ಹಾಕ್ಕೊಡು ಅಂತೆಲ್ಲ ಕೇಳ್ತಿರ್ತಾನಂತೆ. ಅವ್ರು ಹಂಗಂತ ಮೆಸೇಜ್ ಹಾಕಿದ್ರು ಈಗ ಒಂದು 2 ದಿನದಲ್ಲಿ. ಅಲ್ಲಿ ನೋಡಿದ್ರೆ ಇಬ್ಬರು ಮೀಟ್ ಆಗಿದ್ದೀವಿ ಆ ಸ್ಕ್ಯಾನಿಂಗ್ ಸೆಂಟರಲ್ಲಿ. ಅವನ ಜೊತೆ ಲಿರೀಶಾ ಕೂಡ ಆಟಾಡ್ತೀಯ ಪಾರ್ಕಲ್ಲಿ. ಅಲ್ಲಿ ನೋಡಿ ಪಪ್ಪನ ಜೊತೆ ಆಟಾಡೋ ಅಂತ ನೋಡಿ. ಪೈಲಿ ಪಪ್ಪನ ಜೊತೆ ಹೋಗುವಂತ. ಆಮೇಲೆ
ನಾನು ಬರೋವರೆಗೂ ಯಶು ಪಾಪು ನೋಡ್ಕೊಳ್ತಾರೆ ಅಂತ ಅವ್ರ ಹತ್ರ ಬಿಟ್ಟು ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಅವಳಂತೂ ಫುಲ್ ಖುಷಿ. ಇಲ್ಲಿ ಆನೆ ಪಾರ್ಕ್ ಅಂತಾರೆ ಇದಕ್ಕೆ, ಬಾಲ್ಭವನ್ ಹತ್ರ ಇದೆಯಲ್ಲ ಅದಕ್ಕೆ, ಆನೆ ಹತ್ರ ಹೋಗಿ ಜಾರುಗುಪ್ಪೆ ಆಡೋಕ್ಕಂತೆ ಅವಳಿಗೆ ತುಂಬಾ ಇಷ್ಟ. ಹಾಗೆ ಒಳಗಡೆ ಹೋಗ್ತಾ ಇದ್ದೀನಿ. ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು. ಹಾಗೆ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಚೆನ್ನಾಗಿ ಮಾತಾಡಿದ್ರು ಇವರೊಬ್ಬರು. ಕತ್ತಿಗೆ ಸ್ವಲ್ಪ ಏನೋ ಬೆಲ್ಟ್ ಹಾಕೊಂಡಿದ್ದಾರಲ್ಲ, ಅವರು ಏನೋ ಜಡ್ಜ್ ಅಂತೆ ಮಂಡ್ಯ ಕೋರ್ಟಲ್ಲಿ ಅನಿಸುತ್ತೆ. ಸೊ ಅವರು ಒಂಥರ ಏನೋ ಚೆನ್ನಾಗಿ ಮಾತಾಡಿದ್ರು. ಅವ್ರ ಸ್ಪೀಚ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಸುಮಾರು ದಿನ ಆದಮೇಲೆ ಈ ಥರ ಸ್ಪೀಚ್ಗಳೆಲ್ಲ ಕೇಳ್ತಿರೋದು ನಾನು. ಒಂಥರ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ಗೆ ವಾಪಸ್ ಹೋದಂಗೆ ಅನಿಸುತ್ತೆ. ಈ ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಬಂದ್ವಿ. ಮತ್ತೆ ನಾವೀಗ ಒಳಗಡೆ ಸ್ಕ್ಯಾನಿಂಗಿಗೆ ಹೋಗಬೇಕಿತ್ತು. ಅವ್ರ ಹತ್ರ ಎಲ್ಲ ಸ್ವಲ್ಪ ಎಂಟ್ರಿ ಮಾಡಿಸ್ಕೊಳ್ತಾ ಇದ್ವಿ. ಲಿರಿಷಾ ಅಂತೂ ಫುಲ್ಲು ಅವಳದೇ ಹವಾ, ಅವಳೇನಾದರೂ ನಮ್ಮ ಜೊತೆ ಬಂದರೆ, ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ ಇವತ್ತು. ಅಷ್ಟರಲ್ಲಿ ಇವರಿಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ. ನನ್ನ ಕೂರಿಸ್ಬಿಟ್ಟು ಯಾರೋ ಫ್ರೆಂಡ್ ಬಂದಿದ್ದರು ಮೀಟ್ ಮಾಡೋದಕ್ಕೆ ಅಂತ. ನಾನು ಇಲ್ಲಿ ಒಬ್ಬಳೇ ಕೂತಿದ್ದೆ ಸುಮಾರು ಹೊತ್ತು. ಫೋನ್ ನೋಡೋದಕ್ಕೂ ಆಗಲ್ಲ, ಯಾಕಂದರೆ ಯಾವಾಗ ಕರೀತಾರೆ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ನನ್ನದೇ 2ನೇ ನಂಬರ್ ಆಗಿತ್ತು. ಹೋಗಬೇಕಿತ್ತು ಒಳಗಡೆಗೆ, ಹಾಗಾಗಿ ಬೇಗನೆ ಹೋಗೋಣ ಅಂತ ಫೋನ್ ಮೇಲೆ ನಿಗಾ ಕೊಡಲಿಲ್ಲ. ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂತಲೇ ಹೋಗಿದ್ದೆ ಬ್ಲಾಗ್ಸ್ ಹಾಕೋದಕ್ಕೆ ಅಂತ. ಹಾಗಾಗಿ ಮತ್ತು ಒಳಗಡೆ ಹೋದೆ. ಅಲ್ಲಿ ಸುಮಾರು ಹೊತ್ತು ನಿಂತು ಸಾಕಾಯಿತು. ಪ್ರೆಗ್ನೆಂಟ್ ಒಂದು 3 ಚೇರ್ ಹಾಕ್ಬಿಟ್ಟಿದ್ರು. ಸ್ಕ್ಯಾನಿಂಗ್ ಸೆಂಟರ್ ರೂಮ್ ಇರ್ತೈತಲ್ಲ ಅದರೊಳಗಡೆ. ಸೊ ನನಗೂ ನಿಂತು ಸಾಕಾಯಿತು. ಒಂದಷ್ಟು ಹೊತ್ತು ಕಾಲೆಲ್ಲ ಪೇಯ್ನ್ ಬಂತು. ಅಷ್ಟರಲ್ಲಿ ನಮ್ಮನ್ನ ಕರೆದ್ರು ನೆಕ್ಸ್ಟ್ ಸ್ಕ್ಯಾನ್ ನಿಮ್ಮದೆ ಅಂತ. ಅವಾಗ ಹೋಗಿ ಸ್ಕ್ಯಾನ್ ಮುಗಿಸ್ಕೊಂಡು ಬಂದೆ. ಇವಾಗ ಇಲ್ಲಿ ರಿಪೋರ್ಟ್ಸ್ ಎಲ್ಲ ಕೊಡ್ತಾರೆ, ಅವಾಗ ಇಸ್ಕೊಬೇಕಿತ್ತು. ಬ್ಲಡ್ ರಿಪೋರ್ಟು ಜೊತೆಗೆ ಸ್ಕ್ಯಾನ್ ರಿಪೋರ್ಟ್ ಇಸ್ಕೊಬೇಕಿತ್ತು. ಬಂದಿಲ್ಲಿ 5 ಮಿನಿಟ್ಸ್ ಕೂತ್ಬಿಟ್ಟು ಹೋಗ್ತಾ ಇದ್ದಾರೆ ಇವರು ಬ್ಲಡ್ ರಿಪೋರ್ಟ್ ಇಸ್ಕೊಂಬರೋಕ್ಕೆ. ಅಲ್ಲಿ ಹೋಗ್ತಾ ಸ್ಕ್ಯಾನ್ ರಿಪೋರ್ಟ್ ಇಸ್ಕೊಂಡು ಹೋಗಬೇಕಿತ್ತು. ಸೊ ತುಂಬ ಜನ ಇರ್ತಾರೆ ಪಾಪ. ಮೇಡಮ್ ಒಬ್ಬರೇ ಇರ್ತಾರೆ, ಒಬ್ಬರೇ ಸ್ಕ್ಯಾನ್ ಮಾಡ್ತಿರ್ತಾರೆ. ಅವರು ಕೂಡ ಎಲ್ಲ ಪಾರ್ಟ್ಸ್ ಎಲ್ಲ ಚೆಕ್ ಮಾಡಬೇಕಲ್ವ, ಮಗುದು ಎಲ್ಲ ನೀಟಾಗಿದೆಯಾ ಅಂತ. ಅವರು ಏನು ಅವ್ರ ಒಪಿನಿಯನ್ ಹೇಳೋದಕ್ಕೆ ಒಬ್ಬೊಬ್ಬರು ಅರ್ಥ ಮಾಡ್ಕೊಂಡು ವೆಯ್ಟ್ ಮಾಡ್ತಾರೆ, ಒಬ್ಬೊಬ್ಬರು ವೆಯ್ಟ್ ಮಾಡಲ್ಲ. ಅವರು ಏನು ಮಾಡೋದಕ್ಕಾಗುತ್ತೆ ಅಲ್ವಾ. ಕಾಣಿಸ್ತಾನೆ ಇಲ್ವಲ್ಲ ತಲೆ ಮೇಲೆ ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಆಸ್ಪತ್ರೆ ಇವಾಗ. ಬೇಡವಾ ಇದು ಹಾಕೊಳ್ಳಲ್ವಾ? ಹಲೋ ಫ್ರೆಂಡ್, ನಾವು ಆಸ್ಪತ್ರೆಗೆ ಜೋರಾಗಿ ಹೇಳು. ಹಲೋ ಫ್ರೆಂಡ್, ನಾವು ಆಸ್ಪತ್ರೆಗೆ ಹೋಗ್ತೇವೆ ಇವತ್ತು. ಮುಂದಕ್ಕೆ ಈ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಅವೆಲ್ಲ ಯಾವ ಥರ ಜನಗಳಿಗೆ ಇದಾಗುತ್ತೋ ಗೊತ್ತಿಲ್ಲ. ನಮ್ಮ ಲಿರಿಷಾನು ಒಂದು ಬ್ಲಾಗರ್ ಆಗ್ತಾಳೆ ಅನಿಸುತ್ತೆ. ಯಾಕಂದರೆ ನಾನು ಏನೂ ಹೇಳ್ಕೊಟ್ಟಿಲ್ಲ ಏನಿಲ್ಲ. ಹಾಯ್ ಫ್ರೆಂಡ್ಸ್, ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಂತ ಡೈಲಾಗ್ ಹೊಡಿತಿದ್ದಾಳೆ. ಏನಿವೆ ಈಗ ಹಾಸ್ಪಿಟಲ್ ಹತ್ರ ಬಂದ್ವಿ. ಇಲ್ಲೂ ಕೂಡ ಸುಮಾರು ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿದ್ದಾಯಿತು. ಇವತ್ತೇನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೇ ಸುಮ್ಮನೆ ಫ್ರೆಂಡ್ ಇವರು ಸ್ಟಾಫಲ್ಲಿ, ಸೊ ಅಲ್ಲೇ ಮಾತಾಡಿಸ್ಕೊಂಡು ಕೂತಿದ್ವಿ. ಲಿರಿಷಾ ಅಂತ ಜೊತೆಲ್ಲೇ ಕೂತಿದ್ಲು. ಅವಳು ಕೂಡ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು, ನನ್ನನ್ನು ವೆಯ್ಟ್ ಚೆಕ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ಇಲ್ಲೇ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಆಗೋಯ್ತು ಅಂತಲೇ ಹೇಳ್ಬೋದು. ಅಲ್ಲಿ ಲೇಟ್ ಆಗಿಬಿಡುತ್ತೆ. ಡಾಕ್ಟರು ಅವರು ಕೂಡ ಒಬ್ಬೊಬ್ಬರನ್ನೇ ಟೆಸ್ಟ್ ಮಾಡ್ತಿರ್ತಾರಲ್ವ, ತುಂಬ ಹೊತ್ತು ಕೂತು ವೆಯ್ಟ್ ಮಾಡಿನೇ ಸಾಕಾಗುತ್ತೆ. ಹಾಸ್ಪಿಟಲ್ ಅಂತಂದರೆ ಇಡೀ ದಿನ ಪೂರ್ತಿ ಹಾಸ್ಪಿಟಲ್ಲೇ ಆಗೋಗ್ಬಿಡುತ್ತೆ. ನಂಗೆ ಅದೇ ಬೇಜಾರು. ಚೆಕಪ್ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ. ಆನ್ ದಿ ವೇ ಬರ್ತಾ ಯಶು ಅನ್ನ ಸಾಂಬಾರು ತೊಗೊಂಡಿದ್ರು. ಚಪಾತಿ ಎಲ್ಲ ತೊಗೊಳ್ತೀನಿ ಅಂತವ್ರು, ಏನೋ ಚಪಾತಿ ಎಲ್ಲ ಖಾಲಿ ಆಗಿತ್ತಂತ ಬರೀ ಅನ್ನ ಸಾಂಬಾರು ತಂದರು. ಬಂದು ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ವಿ. ಹಾಯ್ ಎವ್ರಿವನ್, ಈಗ ಮನೆಗೆ ಬಂದೆ. ಬೆಳಿಗ್ಗೆಯಿಂದ ಸ್ವಲ್ಪ ಹೊತ್ತು ರೆಸ್ಟೇ ಇರಲಿಲ್ಲ. ನಿಂತು ಸಾಕಾಯಿತು ಸ್ಕ್ಯಾನಿಂಗ್ ಸೆಂಟರಲ್ಲಿ. ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲೂ ಒಂದು ಸುಮಾರು ಹೊತ್ತು ವೆಯ್ಟ್ ಮಾಡ್ತಾ ಕೂತ್ವಿ. ಒಂದು 12 ಅಂಕೆ ಸ್ಕ್ಯಾನಿಂಗ್ ಮುಗೀತು. ಬಟ್ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೆ ಒಂದು 2:30 ಹಾಸ್ಪಿಟಲಲ್ಲೇ ಆಗೋಯಿತು. 2:30 ಮೇಲೆ ಆಯಿತು. ಅದಾದಮೇಲೆ ಮತ್ತೆ ಯೂರಿನ್ ಚೆಕಪ್ಗೆ ಅಂತ ಮತ್ತೆ ಕೊಟ್ಟರು. ಏನೋ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಥರ ಇದೆ ಅಂತ. ಅದಕ್ಕೂ ಕೂಡ ರಿಪೋರ್ಟ್ಸ್ನ ತೊಗೊಂಡೋಗಿ ನಾವು MDC ಹತ್ರ ಕೊಟ್ಬಿಟ್ಟು ಬಂದ್ವಿ. ಬಂದು ಸ್ನಾನ ಮಾಡಿಕೊಂಡು ಊಟ ಎಲ್ಲ ಮಾಡೋತ್ತಿಗೆ ಸುಮಾರು ಹೊತ್ತು ಎನರ್ಜಿ ಎಲ್ಲ ಹೊಟ್ಟೋಗಿತ್ತು. ಸೊ ಇವಾಗ ಸ್ವಲ್ಪ ಕೂದಲು ಒಂಚೂರು ತೇವ ಇದೆ, ಸಿಕ್ಬಿಡಿಸೋಣ ಅಂತ ಬಂದೆ. ಸ್ವಲ್ಪ ಹೊತ್ತು ಮಲಗಿದ್ದೆ, ರೆಸ್ಟ್ ಮಾಡ್ತಾಯಿದ್ದೆ. ಲಿರಿಷಾ ಮಲ್ಕೊಂಡ್ಲು. ಯಶು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ನಾನು ಹಾಗೆ ಸ್ವಲ್ಪ ಹೊತ್ತು ತಲೆ ಬಾಚಿಬಿಡೋಣ, ಇವತ್ತು ಸರಿಯಾಗಿ ತಲೆನೇ ಬಾಚಿಲ್ಲ ಅಂಥೇಳಿ, ಸಿಕ್ಬಿಡ್ಸಂಗಾಗುತ್ತೆ ಅಂಥೇಳಿ ಬಾಚ್ತಾ ಇದ್ದೀನಿ.
ಡಾಕ್ಟರ್ ಏನಂದರು ಅಂದರೆ ಸ್ವಲ್ಪ ರೆಸ್ಟಲ್ಲಿ ಇರೋಕ್ಕೆ ಹೇಳಿದ್ದಾರೆ. ಅಂದರೆ ನೀರು ಜಾಸ್ತಿ ಇದೆ ಮಗು ಸುತ್ತ ಅಂತ ಹೇಳಿದ್ದಾರೆ, ಸ್ವಲ್ಪ ಜಾಸ್ತಿ ಇದೆ ಅಂತ. ಹಾಗಾಗಿ ಸ್ವಲ್ಪ ವೆಯ್ಟ್ ಎತ್ತೋದು, ಬಗ್ಗಿ ಕೆಲಸ ಮಾಡೋದು ಈ ಥರ ಎಲ್ಲ ಏನೂ ಬೇಡ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಅಂದಿದ್ದಾರೆ. ಅಷ್ಟೇ, ಇನ್ನೇನು ಸದ್ಯಕ್ಕೆ ಏನು ಪ್ರಾಬ್ಲಮ್ ಥರ ಏನಿಲ್ಲ. ಮತ್ತು ಟ್ರಾವೆಲ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನಾನು ಇಲ್ಲೇನಂದರೆ ಸ್ವಲ್ಪ ಏನಾದರೂ ಒರೆಸ್ಬೇಕಾದ್ರೆ ಒಂಚೂರು ಬಗ್ಬಿಡ್ತಿದ್ದೆ ಅಷ್ಟೇ, ಅದರ್ವೈಸ್ ಇನ್ನೇನು ಬಗ್ಗಿ ಕೆಲಸ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಇನ್ನು ಬಟ್ಟೆ ಏನಾದರೂ ಒಣಗಾಗಕ್ಕೆ ತೊಗೊಂಡೋಗ್ತಿದ್ದೆ, ಅದು ತೂಕ ಇರೋಲ್ಲ, ಎಲ್ಲ ಮಿಷಿನಲ್ಲೇ ಡ್ರೈ ಆಗಿರುತ್ತೆ ಅಲ್ವಾ, ತೂಕ ಏನಿರಲ್ಲ. ಇನ್ನು ಮುಂದೆ ಸ್ವಲ್ಪ ತೊಗೊಂಡ್ರೂ ಒಂದು ಸ್ವಲ್ಪನೇ ತೊಗೊಂಡೋಗಿ ಒಣಗಾಕೊಳ್ಳೋದು, ಆ ಥರ ಕೇರಿಂಗಾಗಿರಬೇಕು. ಸೊ ಇನ್ನು ಸ್ವಲ್ಪ ದಿನ ಹೆಂಗೋ ತಳ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನನೇ ಇಷ್ಟು ಬೇಗ ಮುಗ್ದೋಗಿದೆ, ಇನ್ನು ಸ್ವಲ್ಪ ದಿನ ಮುಗಿಯಲ್ವಾ ಅಂತ ಅನಿಸುತ್ತೆ. ಸೊ ಎನಿವೆ, ಈ ಥರ ವೀಡಿಯೋ ಮಾಡ್ಕೊಂಡಿದ್ರೆ ಒಂದಷ್ಟು ಟೈಮ್ ಪಾಸ್ ಆಗಿ ಬಿಡುತ್ತೆ ನನಗೆ. ಈಗ ಸ್ವಲ್ಪ ಕಾಫಿ ಏನಾದರೂ ಮಾಡ್ಕೊಬೇಕು, ಇನ್ನೇನು ಈವ್ನಿಂಗ್ ಆದರೆ ಅದೇ ಕೆಲಸ ನಮಗೆ. ಸೊ ಕಾಫಿ ಮಾಡ್ಕೊಳ್ತೀನಿ, ಕಾಫಿನೋ ಟೀನೋ ಮಾಡಿಬಿಟ್ಟು ಕುಡಿಬೇಕು. ಲಿರಿಷಾ ಮಲಗಿದ್ದಾಳೆ, ಒಂದು ಸ್ವಲ್ಪ ವಸ್ತುಗಳೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ ತಂದು, ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಸ್ವಲ್ಪ ಫೈಲ್ಸ್ ಎಲ್ಲ ಎತ್ತಿಡಬೇಕು. ಆಮೇಲೆ ಸೀರೆ ಬೇರೆ ಕೊಟ್ಟಿದ್ದಾರೆ, ಈ ರೀತಿ ತೋರಿಸ್ತೀನಿ. ಸೀಮಂತ ಮಾಡಿಬಿಟ್ಟು ನಾನು ಆ ಥರದ್ದೆಲ್ಲ ಉಟ್ಕೊಂಡೇ ಇಲ್ಲ, ಉಟ್ಕೊಳ್ಳೋದು ಇಲ್ಲ. ಅದನ್ನು ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ, ತೊಗೊಂಬರ್ತೀನಿ ರೀ. ನೋಡಿ, ಇದೇ ಸೀರೆ ತುಂಬ ಸಾಫ್ಟಾಗಿ ಚೆನ್ನಾಗಿದೆ, ಡೈಲಿ ವೇರ್ಗಾಗುತ್ತೆ. ನಮ್ಮ ಅಮ್ಮನಿಗೆ ತಗೊಳಮ್ಮ ಅಂತ ಕೊಡ್ಬೇಕು ಇವಾಗ. ಚೆನ್ನಾಗಿದೆ, ಬಟ್ ನಾನು ಹಿಂಗೆ ಇಷ್ಟೊಂದು ಸಿಂಪಲ್ ಸೀರೆ ನಾನು ಯಾವತ್ತೂ ಉಟ್ಟೇ ಇಲ್ಲ. ಆಮೇಲೆ ಅಮ್ಮಂದಿರಿಗೆ ಚೆನ್ನಾಗಿರುತ್ತೆ, ಅವರು ಮನೆ ಹತ್ರ ಹಾಕೊಳ್ಳೋಕ್ಕಾದ್ರೂ ಆಗುತ್ತೆ. ಸಿಂಪಲ್ಲಾಗಿ ಇಲ್ಲೇ ಸಿಟಿಗೆ ಸಡನ್ನಾಗಿ ಹೋಗಿ ಬರಬೇಕು ಅಂಥದಕ್ಕೆಲ್ಲ ಲೈಟ್ ವೆಯ್ಟಾಗಿ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ ಮಾತ್ರ. ಸೊ ನೋಡೋಣ, ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ ಈ ಸೀರೆನ. ಈ ಸೀರೆ ಕೊಟ್ಟರು, ನಾನು ಸೀರೆ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಬರಲ್ಲ ಅಂತಲೇ ಹೇಳಿದ್ದೆ ಪಪ್ಪ ಅವ್ರಿಗೆ, ಆಂಟಿಗೆ. ಅವರು ಇಲ್ಲ ಬರಬೇಕು ನೀನೇ ಪಪ್ಪ ಅಂತ ಹೇಳಿದ್ರು. 290 ರೂಪಾಯಿ ಹಾಕಿದ್ದಾರೆ ಮೇಲೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಜಾರ್ಜೆಟ್ ಅಲ್ವಾ, ಚೆನ್ನಾಗಿದೆ, ಲೈಟ್ ವೆಯ್ಟಾಗಿ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿದೆ. ಸೊ ಒಂದು ಸೀರೆ ಬೇರೆ ಕೊಟ್ಟರು ನನಗೆ. ಏನಿವೆ, ಇವತ್ತು ಬರಲ್ಲ ಅಂತ ಹೇಳಿದ್ದೆ ಅಲ್ವಾ, ಹೋಗಿಲ್ಲ ಅಂದಿದ್ರೆ ಸೀರೆನೂ ಕೊಡ್ತಿರ್ಲಿಲ್ಲ ಅವರು ಅನ್ಸುತ್ತೆ. ಅಲ್ಲಿ ಏನು ಗೊತ್ತಾ, MDCನಲ್ಲಿ ಅವ್ರು ಕೂಗ್ತಾರೆ ನಮ್ಮ ನಂಬರ್ ಅಂತ ಅಂದ್ಕೊಳ್ಳಿ, ನಮ್ಮದು ಟೋಕನ್ ನಂಬರ್ ಅಥವಾ ಅಪಾಯಿಂಟ್ಮೆಂಟ್ ನಂಬರು. ಕೂಗಿದಾಗ ನಾವು ಹೋಗ್ಲಿಲ್ಲ ಅಂತ ಇಟ್ಕೊಂಡ್ರೆ ನಮ್ಮನ್ನ ಹಿಂಗೆ ಕರೆಯೋದೇ ಇಲ್ಲ, ಇನ್ನು ಸಂಜೆವರೆಗೂ ಕಾಯಿಸ್ತಾರೆ ಅಲ್ಲೇ. ನಾನು ಅದಕ್ಕೇ ಸ್ವಲ್ಪ ಎಲ್ಲಾದರೂ ಅಲ್ಲಿ ಹೋದ್ಮೇಲೆ ಹೊರಗಡೆ ಹೋಗೋದಕ್ಕೆ ತುಂಬಾ ಹೆದರ್ತೀನಿ. ಯಾಕಂದರೆ ಸಂಜೆವರೆಗೂ ನೀವೆಲ್ಲ ಹೊರಗಡೆ ಹೋಗಿದ್ರಿ ಅಂದ್ಬಿಟ್ಟು ಕೂರಿಸ್ಬಿಡ್ತಾರೆ. ಲಿರಿಷನ್ ಪ್ರೆಗ್ನೆನ್ಸಿಲಿ ಲಾಸ್ಟ್ ಡೇ ಡೆಲಿವರಿ ಟೈಮಲ್ಲಿ ಸ್ಕ್ಯಾನ್ಗೆ ಹಂಗೆ ಮಾಡಿದರು ನನಗೆ. ನೀವು ಮನೆಗೆ ಹೋಗಿದ್ದು ಬಂದಿದ್ದೀರಾ ಅಂತ ಅಂದ್ಕೊಂಡು ಅವರೇ ಹೇಳಿದ್ದು 3 ಗಂಟೆ ಆಗುತ್ತೆ ಸ್ಕ್ಯಾನ್ ಅಂತ ಹೇಳಿದರು. ಸೊ ನಾವು 3 ಗಂಟೆಗೆ ಮನೆಗೆ ಬಂದುಬಿಟ್ಟು ವಾಪಸ್ಸು 3 ಗಂಟೆಗೆ ಹೋಗೋಣ ಅಂತ ಹೋದರೆ, ನೀವು ಮನೆಗೆ ಹೋಗಿದ್ದೀರಾ ವೆಯ್ಟ್ ಮಾಡಿ ಅಂದ್ಬಿಟ್ಟು ಸಂಜೆ 7:15ವರೆಗೂ ಸ್ಕ್ಯಾನಿಂಗಲ್ಲೇ ಇರಿಸಿದ್ರು, ರೂಮಲ್ಲಿ ಇರಿಸಿದ್ರು. ಮಾಡೇ ಇರಲಿಲ್ಲ. ನೆಕ್ಸ್ಟ್ ನೀವು ಅಂದ್ಕೊಂಡು ಬೇರೆಯವ್ರಿಗೆ ಮಾಡ್ತಾನೆ ಇದ್ದರು. ಸೊ ನನಗೆ ಡೆಲಿವರಿ ಪೇಯ್ನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಲೈಟಾಗಿ ನಡೋ ನೋವು ಮತ್ತು ಹೊಟ್ಟೆ ನೋವು ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಆವಾಗಿಂದ ಸ್ವಲ್ಪ ಎಚ್ಚೆತ್ಕೊಂಡು ನಾನು ಹೊರಗಡೆ ಎಲ್ಲ ಹೋಗಲ್ಲ. ಬಟ್ ಇವತ್ತು ಸ್ವಲ್ಪ ಹೊತ್ತು ನಮಗೆ ಡಾಕ್ಟರ್ ಸ್ವಲ್ಪ ಪರಿಚಯ ಆಗಿದ್ದಾರೆ, ಅವ್ರನ್ನೇ ಕೇಳಿಬಿಟ್ಟು ಬರ್ತೀವಿ ಒಂದು ಅರ್ಧ ಗಂಟೆ ಅಂತ ಹೇಳಿ ಹೋಗಿ ಬಂದೆ. ಸೊ ಏನಿಲ್ಲ, ನಾನು 20 ಮಿನಿಟ್ಸ್ ಅಷ್ಟೇ ಆಗಿದ್ದು. ಹೋದೆ, ಆಂಟಿ ಅವರು ಗೆಸ್ಟ್ ಎಲ್ಲ ಬರ್ತಾರಲ್ಲ ಆ ಟೈಮ್ಗೆ ಕರೆಕ್ಟಾಗಿ ಫೋನ್ ಮಾಡಿದರು ಪಾಪ. ಸೊ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಬಂದೆ. ಸೊ ಇದಾಗಿತ್ತು ಸೆಕೆಂಡ್ ಸೀಮಂತದ ಸ್ಟೋರಿ. ಹಾಗೆ ಈವ್ನಿಂಗ್ ಆಗಿತ್ತಲ್ವಾ, ಸ್ವಲ್ಪ ಕಾಫಿ ಏನೂ ಕುಡ್ದಿರಲಿಲ್ಲ, ಅದ್ರ ಬದಲು ಸೀಬೇಕಾಗಿತ್ತು, ಅದನ್ನು ತಿನ್ನೋಣ ಅಂಥೇಳಿ ನಾನು ಕಟ್ ಮಾಡ್ತಾಯಿದ್ದೀನಿ ಇವಾಗ. ನನಗೆ ಇದೊಂಥರ ಏನೋ ಕ್ರೇವಿಂಗ್ಸು, ಸೀಬೆಕಾಯಿ, ಕಿತ್ತಳೆ ಹಣ್ಣು, ಇದಕ್ಕೆಲ್ಲ ಉಪ್ಪಿನ ಪುಡಿ, ಖಾರದ ಪುಡಿ ಹಾಕೊಂಡು ತಿನ್ನೋದು. ಇದ್ರ ಜೊತೆಗೆ ಕಲ್ಲಂಗಡಿ ಹಣ್ಣು ಈ ಥರ ನಡೀತಾ ಇರುತ್ತೆ. ಇವತ್ತು ಸೀಬೆಕಾಯಿ ತಂದಿದ್ರು ನಮ್ಮಮ್ಮ, ಅದನ್ನು ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕಿ ತಿಂತಾಯಿದ್ದೀನಿ. ಸೊ ನಿಮಗೆ ಯಾರಿಗಾದ್ರೂ ಕ್ರೇವಿಂಗ್ಸ್ ಆದರೆ ಹೇಳಿ ನಂಗೆ, ಆಯಿತಾ, ಇದನ್ನು ತಿನ್ನಬೇಕಂತ ಅನಿಸಿದ್ರೆ. ನನಗಂತೂ ಈ ಥರದ್ದೆಲ್ಲ ಫುಡ್ಗಳು ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನು ಅಡುಗೆ ಮಾಡಬೇಕಿತ್ತು, ಊಟಕ್ಕೆ ಏನಾದರೂ ಪ್ರಿಪೇರ್ ಮಾಡ್ಕೊಬೇಕಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು TV ನೋಡ್ತಾ ರೆಸ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಈ ಥರ ಮಲ್ಲಿಗೆ ಹೂವು ಮುಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಇಷ್ಟು ಉದ್ದ ಇರಬೇಕು ನನಗೆ ಮುಡ್ಕೊಳ್ಳೋದಕ್ಕೆ, ಚೆನ್ನಾಗಿರುತ್ತೆ ಅಂತ ಅದು ಆಂಟಿ ಕೊಟ್ಟಿದ್ರು. ಸೊ ಬೆಳಗ್ಗೆ ಹೋಗಿದ್ವಲ್ಲ, ಅದೇ ಹೂವನ್ನ ಹಾಗೆ ಮುಡ್ಕೊಂಡಿದ್ದೆ. ಮತ್ತೆ ಚೆನ್ನಾಗಿತ್ತು, ಬಾಡೋಗಿರಲಿಲ್ಲ ಅಂಥೇಳಿ ಮತ್ತೆ ಅದನ್ನೇ ಹಾಕ್ಕೊಂಡಿದ್ದೆ. ಸೀಬೆಕಾಯಿ ತಿಂತಾಯಿದ್ದೀನಿ, ಜೊತೆಗೆ ನನ್ನ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡಿಕೊಂಡು ಬ್ಲೂಟೂತ್ ಹಾಕ್ಕೊಂಡಿದ್ದೆ.
ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಹಾಗೆಯೇ 7ನೇ ತಿಂಗಳದ್ದು ಸ್ಕ್ಯಾನ್ ರಿಪೋರ್ಟ್ಸು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಎಲ್ಲ ಒಂದೇ ದಿನದಲ್ಲಿ ಹಾಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಕ್ಲಿಪ್ಪಿಂಗ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತಲ್ವ, ಟೈಮ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.